ಸಿಎಂಗಳ ಜೊತೆಗಿನ ಸಭೆಯಲ್ಲಿ ಪ್ರಧಾನಿ ಕೊಟ್ಟ ಸಲಹೆ ಏನು? ಸರ್ಕಾರದ ನಿಯಮಕ್ಕೆ ಕಾಂಗ್ರೆಸ್ ಅಸಮಾಧಾನ ವ್ಯಕ್ತಪಡಿಸಿದ್ದು ಯಾಕೆ? ಬಿಎಸ್ವೈಗೆ ಕೊರೋನಾ ಬಂದಿತ್ತಾ ಇಲ್ವಾ ಅಂತ ಪ್ರಶ್ನಿಸಿದ್ದು ಯಾರು? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9 ನಲ್ಲಿ. 10 ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗಿನ ಕಠಿಣ ಮೈಕ್ರೋ ಕಂಟೈನ್ಮೆಂಟ್ ವಲಯ ನಿಯಮ ಪಾಲಿಸಲು ಪ್ರಧಾನಿ ನರೇಂದ್ರ ಮೋದಿ ಸೂಚಿಸಿದ್ದಾರೆ. ಹೆಚ್ಚಿನ ಐಸಿಯು ಬೆಡ್ ಸೌಲಭ್ಯ ಕಲ್ಪಿಸುವ ಬಗ್ಗೆ ಚರ್ಚೆ ನಡೆಸಿದ್ದು, ಸಮನ್ವಯದಿಂದ ಮೆಡಿಕಲ್ ಆಕ್ಸಿಜನ್ ಪೂರೈಕೆ ಮಾಡಲು ಟೆಸ್ಟಿಂಗ್ಗೆ ಹೆಚ್ಚಿನ ಒತ್ತು ನೀಡಲು ಮುಖ್ಯಮಂತ್ರಿಗಳಿಗೆ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ವೇಳೆ ರಾಜ್ಯದಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ ಪ್ರಧಾನಿ ಮೋದಿಗೆ ಮುಖ್ಯಮಂತ್ರಿ ಬಿಎಸ್ವೈ ವಿವರಿಸಿದ್ದಾರೆ. ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ, ಬಿಗಿ ಕ್ರಮದ ಬಗ್ಗೆ ಮಾಹಿತಿ ನೀಡಿದ್ದು, ಮತ್ತಷ್ಟು ರೆಮ್ಡೆಸಿವಿರ್ ಆಕ್ಸಿಜನ್ ಲಸಿಕೆ ಪೂರೈಕೆಗೆ ಮನವಿ ಮಾಡಿದ್ದಾರೆ. ಅಲ್ಲದೆ 1 ಕೋಟಿ ಲಸಿಕೆ ಖರೀದಿಸುವ ನಿರ್ಧಾರದ ಬಗ್ಗೆಯೂ ಮಾಹಿತಿ ನೀಡಿದ್ದು, ಬಿಗಿ ಕ್ರಮಗಳಿಂದಾಗಿ 4-5 ದಿನಗಳಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರುವ ವಿಶ್ವಾಸವಿದೆ ಅಂತ ಪ್ರಧಾನಿಗೆ ವಿವರಿಸಿದ್ದಾರೆ. ಮಹಾರಾಷ್ಟ್ರಕ್ಕೆ ಆಕ್ಸಿಜನ್ ಸಿಲಿಂಡರ್ ಏರ್ಲಿಫ್ಟ್ ಮಾಡುವಂತೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಪ್ರಧಾನಿ ಮೋದಿಗೆ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಮನವಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಕ್ಸಿಜನ್ ಸಾಕಾಗ್ತಿಲ್ಲ, ಕೂಡಲೇ ವಾಯುಪಡೆಯ ವಿಮಾನದ ಮೂಲಕ ಆಕ್ಸಿಜನ್ ಟ್ಯಾಂಕರ್ಗಳನ್ನು ಏರ್ಲಿಫ್ಟ್ ಮಾಡುವಂತೆ ಒತ್ತಾಯಿಸಿದ್ದಾರೆ. ಹೀಗಾಗಿ ಅಂತಾರಾಜ್ಯ ಆಕ್ಸಿಜನ್ ಸರಬರಾಜು ಬಗ್ಗೆ ರಾಜ್ಯಗಳು ಕ್ರಮ ವಹಿಸುವಂತೆ ಸಿಎಂಗಳಿಗೆ ಪ್ರಧಾನಿ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರದ ಪರಿಷ್ಕೃತ ಮಾರ್ಗಸೂಚಿಗೆ ಕಾಂಗ್ರೆಸ್ ನಾಯಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರು ಸಭೆ ನಡೆಸಿದ್ದು, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ರಾಮಲಿಂಗಾರೆಡ್ಡಿ, ಧ್ರುವ ನಾರಾಯಣ್, ವಿ ಮುನಿಯಪ್ಪ ಭಾಗಿಯಾಗಿದ್ದಾರೆ. ಲಾಕ್ಡೌನ್ ಘೋಷಿಸದೆ ಎಲ್ಲವನ್ನ ಬಂದ್ ಮಾಡಿಸಿರುವಂತಹ ಸರ್ಕಾರದ ವಿರುದ್ಧ ಈ ವೇಳೆ ಕೈ ನಾಯಕರು ಕಿಡಿಕಾರಿದ್ದಾರೆ. ಸಿಎಂ ಬಿಎಸ್ವೈ ಕೇವಲ 5 ದಿನದಲ್ಲಿ ಗುಣಮುಖರಾಗಿದ್ದು, ಅವರಿಗೆ ಕೊರೋನಾ ಬಂದಿತ್ತಾ ಇಲ್ವಾ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಪ್ರಶ್ನೆ ಮಾಡಿದ್ದಾರೆ. ನನಗೆ ಕೋವಿಡ್ ಬಂದಿದ್ದಾಗ 15 ದಿನ ಚಿಕಿತ್ಸೆ ಪಡೆದಿದೆ, ಆದರೆ ಬಿಎಸ್ವೈ 5ನೇ ದಿನಕ್ಕೆ ಡಿಸ್ಚಾರ್ಜ್ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲಾ ಕಡೆ ಓಡಾಡಿ ಕೊರೋನಾ ಅಂಟಿಸಿದ್ದು, ಶಾಸಕ ಎಸ್ಎ ರಾಮದಾಸ್ ಸಹ ಹೀಗೆ ಮಾಡಿದ್ದಾರೆ. ಬಿಜೆಪಿಯವರದ್ದು ಸ್ಯಾಡಿಸ್ಟ್ ಮನೋಭಾವವ, ನಮಗೆ ಬಂದಿದೆ ಎಲ್ಲರಿಗೂ ಬರಲಿ ಎಂಬ ಭಾವನೆಯ ಅಂತ ಕಿಡಿಕಾರಿದ್ದಾರೆ. ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಮಾಧ್ಯಮ ಪ್ರಚಾರದ ಹುಚ್ಚು ಅಂತ ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಾಗ್ದಾಳಿ ನಡೆಸಿದ್ದಾರೆ. ರೆಮ್ಡೆಸಿವಿರ್ ಉತ್ತಮ ಲಸಿಕೆ ಅಂತ ಐಎಂಎ ಹೇಳಿದೆ, ಆದರೆ ಸಚಿವ ಸುಧಾಕರ್ ಸ್ಟೆರಾಯ್ಡ್ ಉತ್ತಮ ಅಂತಿದ್ದಾರೆ. ಸ್ಟೆರಾಯ್ಡ್ ಕಂಪನಿಯವರು ಸಚಿವರಿಗೆ ಹಣ ಕೊಟ್ಟಿದ್ದಾರಾ ಅಂತ ಲಕ್ಷ್ಮಣ್ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಮೈಸೂರು ಡಿಸಿಯನ್ನ ಮುಂದಿನ ಸಿಎಂ ಮಾಡುವುದು ಒಳ್ಳೆಯದು, ಡಿಸಿ ಏನ್ ಹೇಳ್ತಾರೋ ಅದನ್ನ ಮಂತ್ರಿಗಳು ಮಾಡ್ತಿದ್ದಾರೆ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಹ ಡಿಸಿ ಮಾತನ್ನ ಕೇಳ್ತಾರೆ ಅಂತ ಲಕ್ಷ್ಮಣ್ ಕಿಡಿಕಾರಿದ್ರು. ಬೆಂಗಳೂರಿನಲ್ಲಿ ಚಿಕಿತ್ಸೆಗಾಗಿ ಸೋಂಕಿತರು ಅಲೆದಾಡುವಂತಾಗಿದೆ. ಆದರೆ 95% ಸೋಂಕಿತರಿಗೆ ಆಸ್ಪತ್ರೆಯ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಬೇರೆಯವರಿಗೆ ಆಕ್ಸಿಜನ್ ಸಿಗುತ್ತಿಲ್ಲವೆಂಬ ಸುದ್ದಿ ನೋಡಿ ಜನರು ಆತಂಕಕ್ಕೆ ಒಳಗಾಗ್ತಿದ್ದಾರೆ. ಕೋವಿಡ್ ಪಾಸಿಟಿವ್ ಬಂದ ತಕ್ಷಣ ಆಕ್ಸಿಜನ್ ಕೇಳ್ತಿದ್ದಾರೆ ಅಂತ ಸುಧಾಕರ್ ಹೇಳಿದ್ದಾರೆ. ಅಲ್ಲದೆ ಬೆಂಗಳೂರಿನಲ್ಲಿ ಆಕ್ಸಿಜನ್ ವೆಂಟಿಲೇಟರ್ ಬೆಡ್ ಬೇಕಾಗಿದ್ದು, ಅತಿ ಶೀಘ್ರದಲ್ಲಿ 2500 ಬೆಡ್ಗಳಿರುವ ಆಸ್ಪತ್ರೆಯಲ್ಲಿ ಐಸಿಯು ಬೆಡ್ ಮಾಡ್ತೇವೆ, 800ರಿಂದ 1000 ವೆಂಟಿಲೇಟರ್ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ದಿನೇ ದಿನೇ ವೈರಸ್ ಅಬ್ಬರ ಮಿತಿ ಮೀರ್ತಾ ಇದ್ದು, ಕೊರೋನಾ ಸಾವಿನ ಸುಳಿಯಿಂದ ರಾಜಧಾನಿ ಸಂಪೂರ್ಣ ತತ್ತರಿಸಿದೆ. ಬೆಂಗಳೂರಿನಲ್ಲಿ ಇಂದು ಕೊರೋನಾ ವೈರಸ್ ಮಹಾಸ್ಫೋಟವಾಗಲಿದ್ದು, 17,061 ಕೇಸ್ ಪತ್ತೆಯಾಗುವ ಸಾಧ್ಯತೆ ಇದೆ. 2ನೇ ಅಲೆಯಲ್ಲಿ ಮೊದಲ ಬಾರಿ ಇಂದು ಅತಿ ಹೆಚ್ಚು ಕೇಸ್ ದಾಖಲಾಗುತ್ತೆ ಎನ್ನಲಾಗಿದ್ದು, ನಿನ್ನೆ ಬೆಂಗಳೂರಿನಲ್ಲಿ 15,244 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಬೆಳಗಾವಿಯಲ್ಲಿ ಕೊರೋನಾ ತೀವ್ರ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದ್ದು, ಮಹಾನಗರ ಪಾಲಿಕೆಯಿಂದ ಮಾಸ್ಕ್, ಸಾಮಾಜಿಕ ಅಂತರದ ಬಗ್ಗೆ ವಿಭಿನ್ನವಾಗಿ ಜಾಗೃತಿ ಮೂಡಿಸಿದೆ. ಒಂಟೆಗೂ ಮಾಸ್ಕ್ ಹಾಕಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗ್ತಾ ಇದೆ. ಮಹಾನಗರ ಪಾಲಿಕೆ ಆರೋಗ್ಯ ಅಧಿಕಾರಿ ಸಂಜಯ್ ಡುಮ್ಮಗೋಳ ನೇತೃತ್ವದಲ್ಲಿ ಒಂಟೆ ಮೇಲೆ ಕುಳಿತು ಮೈಕ್ ಹಿಡಿದು ಮಾಸ್ಕ್ ಹಾಕೊಳ್ಳಿ ಅಂತ ಅನೌನ್ಸ್ ಮಾಡಲಾಗ್ತಿದೆ. ಲಾಕ್ಡೌನ್ ಹೆಸರಿಲ್ಲದೆ ಎಲ್ಲವೂ ಲಾಕ್ ಮಾಡಿದ್ದು ಹೇಗೆ? ಟೈಟ್ ರೂಲ್ಸ್ನಲ್ಲಿ ಯಾವುದಕ್ಕೆಲ್ಲ ರಿಲೀಫ್ ಸಿಕ್ಕಿದೆ? ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂಗೆ ಕೌಂಟ್ ಡೌನ್. ನೋಡೋಣ ಕರುನಾಡಿಗೆ ಬೀಗ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದ್ದು, ಲಾಕ್ಡೌನ್ ಅನ್ನೋ ಹೆಸರಿಲ್ಲದೆ ಎಲ್ಲವೂ ಲಾಕ್ ಮಾಡಿದೆ. ಕೊರೋನಾ ಕಟ್ಟಿ ಹಾಕಲು ಸರ್ಕಾರ ಗೈಡ್ಲೈನ್ಸ್ ಅಪ್ಡೇಟ್ ಮಾಡಿದ್ದು, ಮೇ 4ರವರೆಗೆ ಬೆಂಗಳೂರು ಸೇರಿದಂತೆ ಕರುನಾಡಿಗೆ ಲಾಕ್ ಶಾಕ್ ನೀಡಿದೆ. ಲಾಕ್ಡೌನ್ ಇಲ್ಲದೆ ಇದ್ರೂ 90% ಎಲ್ಲವೂ ಬಂದಾಗಿದ್ದು, ಅಗತ್ಯ ಸೇವೆ ಹೊರತುಪಡಿಸಿ ರಾಜ್ಯದಲ್ಲಿ ಎಲ್ಲ ಬಂದಾಗಿದೆ. ಸರ್ಕಾರದ ಖಡಕ್ ಆದೇಶದಿಂದ ರಾಜ್ಯದಲ್ಲಿ ಎಲ್ಲವೂ ಬಂದ್ ಆಗಿದೆ. ಟಿವಿ ಶೋರೂಮ್, ಮೊಬೈಲ್ ಶಾಪ್, ಬ್ಯಾಂಗಲ್ ಸ್ಟೋರ್ ಬಂದ್ ಆಗಿದ್ದು, ಎಲೆಕ್ಟ್ರಾನಿಕ್ ಸ್ಟೋರ್, ಬುಕ್ ಸ್ಟಾಲ್ಗಳು ಕ್ಲೋಸ್ ಆಗಿವೆ. ಅಲ್ಲದೆ ಚಪ್ಪಲಿ ಅಂಗಡಿಗಳು, ಫ್ಯಾನ್ಸಿ ಸ್ಟೋರ್ಗಳು ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ.
ಆಯಾ ಸ್ಟೇಷನ್ ವ್ಯಾಪ್ತಿಯ ಪೊಲೀಸರು ಮೇ 4ರವರೆಗೆ ಕ್ಲೋಸ್ ಮಾಡುವಂತೆ ಶಾಪ್ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ದೊಡ್ಡ ಮಾರ್ಕೆಟ್ಗಳಿಗೆ ಬೀಗ ಬಿದ್ದಿದೆ. ದೊಡ್ಡ ಮಾರ್ಕೆಟ್ಗಳು ಬಯಲು ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಮಾರ್ಕೆಟ್ ಶಿಫ್ಟಿಂಗ್ ನಡೀತಾ ಇದ್ದು, ಕೆಆರ್ ಮಾರ್ಕೆಟ್ನಂತಹ ದೊಡ್ಡ ಮಾರ್ಕೆಟ್ಗಳು ಸ್ಥಳಾಂತರವಾಗ್ತಾ ಇದೆ. ಹೋಲ್ಸೇಲ್ ತರಕಾರಿ, ಹೂವು, ಹಣ್ಣು ಅಂಗಡಿಗೆ ಹೊಸ ನಿಯಮಗಳು ಅನ್ವಯವಾಗಲಿದ್ದು, ಅಂಗಡಿ ಬದಲಿಗೆ ಬಯಲು ಪ್ರದೇಶದಲ್ಲಿ ವ್ಯಾಪಾರಕ್ಕೆ ಅವಕಾಶ ನೀಡಲಾಗಿದೆ. ಆದರೆ ಕೋವಿಡ್ ನಿಯಮ ಅನುಸರಿಸಿ ಸಣ್ಣ ಮಾರ್ಕೆಟ್ಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ಕಟ್ಟಿ ಹಾಕುವುದಕ್ಕೆ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತಂದಿದೆ. ಬೆಂಗಳೂರಿನಲ್ಲಿ ಹೋಟೆಲ್ಗಳಲ್ಲೂ ಖಡಕ್ ನಿಯಮಗಳು ಜಾರಿಗೆ ಬಂದಿದೆ. ಹೋಟೆಲ್ಗಳಲ್ಲಿ ಕೂತು ಊಟ ಮಾಡೋದಕ್ಕೆ ಬ್ರೇಕ್ ಬಿದ್ದಿದೆ. ಹೋಟೆಲ್ಗಳಲ್ಲಿ ಫುಡ್ ಪಾರ್ಸಲ್ಗೆ ಮಾತ್ರ ಅವಕಾಶ ಇರಲಿದೆ. ಅಲ್ಲದೆ ದರ್ಶನಿಗಳಲ್ಲೂ ಊಟ ಪಾರ್ಸಲ್ ಮಾಡಬಹುದು. ಇನ್ನು ಫುಡ್ ಸ್ಟ್ರೀಟ್ಗಳಲ್ಲೂ ಇದೇ ಮಾರ್ಗಸೂಚಿ ಅನ್ವಯವಾಗಲಿದೆ. ಕೊರೋನಾ ಸೋಂಕಿನ ಆರ್ಭಟಕ್ಕೆ ಬ್ರೇಕ್ ಹಾಕುವುದಕ್ಕೆ ಸರ್ಕಾರ ರಾಜ್ಯದಾದ್ಯಂತ ಟಫ್ ರೂಲ್ಸ್ ಜಾರಿಗೆ ತಂದಿದೆ. ಇದೀಗ ನಿಗದಿಯಾದ ಮದುವೆಗಳಿಗೆ ಸರ್ಕಾರದ ಪರಿಷ್ಕೃತ ಮಾರ್ಗಸೂಚಿ ಬಿಗ್ ಶಾಕ್ ಕೊಟ್ಟಿದೆ. ಮದುವೆ ಮಾಡಬಹುದು, ಆದರೆ ಬಂಗಾರ ಖರೀದಿಸೋಕೆ ಆಗುವುದಿಲ್ಲ. ಮ್ಯಾರೇಜ್ ಆಗಬಹುದು, ಆದರೆ ಹೊಸ ಬಟ್ಟೆ ಖರೀದಿಸಂಗಿಲ್ಲ. ಸಿಂಪಲ್ ಮದುವೆಗಷ್ಟೇ ಸರ್ಕಾರ ಅವಕಾಶ ನೀಡಿದೆ. ಮದುವೆ ಸಮಾರಂಭದಲ್ಲಿ ಒಳಾಂಗಣದಲ್ಲಿ ಕೇವಲ 50 ಜನ, ಹೊರಾಂಗಣದಲ್ಲಿ ನಡೆಯುವಂತಹ ಮದುವೆಗಳಿಗೆ 100 ಜನರು ಮಾತ್ರ ಭಾಗವಹಿಸಬಹುದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೊರೋನಾ ನಿಗ್ರಹಕ್ಕೆ ಕಟ್ಟುನಿಟ್ಟಿನ ನಿಯಮ ಜಾರಿಯಾಗಿದೆ. ಮದ್ಯಪ್ರಿಯರಿಗೂ ಸರ್ಕಾರ ಶಾಕ್ ಕೊಟ್ಟಿದೆ. ಟಫ್ ರೂಲ್ಸ್ ಜಾರಿಯಾಗಿದ್ದು, ಮದ್ಯದಂಗಡಿಗಳಲ್ಲಿ ಗುಂಪಾಗಿ ಜನ ಸೇರೋ ಹಾಗಿಲ್ಲ. ಬಾರ್ಗಳಲ್ಲಿ ಕುಳಿತು ಪಾರ್ಟಿ ಮಾಡೋಕ್ಕಾಗಲ್ಲ. ರಾಜ್ಯದಾದ್ಯಂತ ಬಾರ್ಗಳಲ್ಲಿ ಸಿಟ್ಟಿಂಗ್ಗೆ ಅವಕಾಶವೇ ಇರುವುದಿಲ್ಲ. ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗಷ್ಟೇ ಪರ್ಮಿಷನ್ ನೀಡಲಾಗಿದೆ. ಮೇ 4ರವರೆಗೆ ಪಬ್ಗಳು ಕ್ಲೋಸ್ ಆಗಲಿವೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿನಲ್ಲಿ ಸಂಚರಿಸುವುದಕ್ಕೂ ರೂಲ್ಸ್ ಅಪ್ಲೈ ಆಗಲಿದ್ದು, ರೂಲ್ಸ್ ಮರೆತು ಹೆಂಗ್ ಬೇಕೋ ಹಂಗೆ ಸಂಚಾರ ಮಾಡಂಗಿಲ್ಲ. ಬಸ್ ಹಾಗೂ ಮೆಟ್ರೋದಲ್ಲಿ ಸಂಚಾರಕ್ಕೆ ಸರ್ಕಾರ ಕಂಡೀಷನ್ಸ್ ಹಾಕಿದೆ. ಕೊರೋನಾ ನಿಯಮಾವಳಿ ಅನುಸಾರವಾಗಿ ಪ್ರಯಾಣಕ್ಕೆ ಅನುಮತಿ ನೀಡಿದ್ದು, ಬಸ್ಗಳಲ್ಲಿ 50% ಸೀಟಿಂಗ್ಗೆ ಮಾತ್ರ ಸರ್ಕಾರ ಅವಕಾಶ ಕೊಟ್ಟಿದೆ. ಮೆಟ್ರೋ ರೈಲಿನಲ್ಲೂ 50% ಜನರ ಪ್ರಯಾಣಕ್ಕೆ ಪರ್ಮಿಷನ್ ಕೊಟ್ಟಿದೆ. ಇಂದಿನಿಂದ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿಯಾಗ್ತಾ ಇದ್ದು, ಇಂದು ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೆ ಟೈಟ್ ರೂಲ್ಸ್ ಇರಲಿದೆ. ವೀಕೆಂಡ್ ಕರ್ಫ್ಯೂ ವೇಳೆ ಅಗತ್ಯ ವಸ್ತು ಖರೀದಿಗೆ ಸಮಯ ನಿಗದಿ ಮಾಡಿದ್ದು, ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ಅಗತ್ಯ ವಸ್ತು ಸೇವೆ ಇರಲಿದೆ. ವೈದ್ಯಕೀಯ ಸಂಬಂಧ ಎಲ್ಲಾ ಸೇವೆ ಸಿಗಲಿದೆ. ಇಂದು ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೆ ಅನಗತ್ಯವಾಗಿ ಓಡಾಡುವಂತಿಲ್ಲ. ಸೂಕ್ತ ಕಾರಣ ಐಡಿ ಪ್ರೂಫ್ ತೋರಿಸಿದ್ರೆ ವಾಹನ ಸಂಚಾರಕ್ಕೆ ಅವಕಾಶ ಸಿಗಲಿದ್ದು, ಬೇಕಾಬಿಟ್ಟಿ ವಾಹನ ರೋಡಿಗಿಳಿಸಿದ್ರೆ ದಂಡದ ಜೊತೆಗೆ ವಾಹನ ಸೀಸ್ ಆಗಲಿದೆ. ಅಲ್ಲದೆ ಸಾರ್ವಜನಿಕ ಪ್ರದೇಶಗಳಲ್ಲಿ 4ಕ್ಕಿಂತ ಹೆಚ್ಚು ಜನ ಸೇರುವಂತಿಲ್ಲ. ವೀಕೆಂಡ್ ಕರ್ಫ್ಯೂ ವೇಳೆ ಪರಿಸ್ಥಿತಿ ನೋಡಿಕೊಂಡು ಬಸ್ ಸಂಚಾರ ನಡೆಸಲು ತೀರ್ಮಾನಿಸಲಾಗಿದೆ. ರಾಜ್ಯದಲ್ಲಿ ಸರ್ಕಾರದ ಟಫ್ ರೂಲ್ಸ್ ಪಾಲನೆ ಆಗ್ತಿದ್ಯಾ? ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಹೇಗಿದೆ ಬಿಂದಾಸ್ ಲೈಫ್ ಸ್ಟೈಲ್? ಕೊರೋನಾಗೆ ಡೋಂಟ್ ಕೇರ್ ಎಂದು ವ್ಯಾಪಾರ ಮಾಡಿದ್ದು ಎಲ್ಲಿ? ನೋಡೋಣ ರಿಯಾಲಿಟಿ ಚೆಕ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಕಂಟ್ರೋಲ್ಗೆ ಸಿಗದೆ ಕೊರೋನಾ ಆರ್ಭಟಿಸ್ತಾ ಇದೆ. ದಿನೇ ದಿನೇ ಸೋಂಕಿತರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದ್ದು, ಕ್ರೂರಿ ಕೊರೋನಾದಿಂದ ಸಾವಿನ ಮನೆ ಸೇರ್ತಾ ಇರುವ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಹೀಗಾಗಿ ಸರ್ಕಾರ ಮಾರ್ಗಸೂಚಿಯಲ್ಲಿ ಪರಿಷ್ಕರಣೆ ಮಾಡಿದ್ದು, ಕಠಿಣ ನಿಯಮಗಳನ್ನ ಜಾರಿಗೆ ತಂದಿದೆ. ಆದರೆ ಸರ್ಕಾರದ ನಿಯಮಗಳಿಗೆ ರಾಜ್ಯದ ಬಹುತೇಕ ಕಡೆ ಕ್ಯಾರಿಗಿಂದಿಲ್ಲ. ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಟಫ್ ರೂಲ್ಸ್ ಜಾರಿ ಮಾಡಿದ್ದು, ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಖಾಲಿಯಾಗಿದೆ. ಲಕ್ಷಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಯೋ ಹಾಟ್ಸ್ಪಾಟ್ ಕಂಪ್ಲೀಟ್ ಸೈಲೆಂಟ್ ಆಗಿದ್ದು, ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆ. ಅಲ್ಲದೆ ಪೊಲೀಸರು ಸಿಟಿ ರೌಂಡ್ಸ್ ಮೂಲಕ ಪರಿಶೀಲನೆ ನಡೆಸ್ತಾ ಇದ್ದು, ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸದೆ ಜನ ಗುಡ್ ಬೈ ಹೇಳಿದ್ರು. ದೈಹಿಕ ಅಂತರ ಮರೆತು ಮಾಸ್ಕ್ ಧರಿಸದೆ ಖರೀದಿಯಲ್ಲಿ ಮಗ್ನರಾಗಿದ್ರು. ಅಂತರ ಪಾಲಿಸಿ ಮಾಸ್ಕ್ ಧರಿಸಿ ಅಂತ ಎಷ್ಟೇ ಮನವರಿಕೆ ಮಾಡಿದ್ರು ಜನ ರೂಲ್ಸ್ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಕೊರೋನಾ 2ನೇ ಅಲೆ ಅಬ್ಬರಿಸ್ತಾ ಇದ್ರು. ಮಾರ್ಕೆಟ್ನಲ್ಲಿ ಅದೇ ರಾಗ ಅದೇ ಹಾಡು ಎನ್ನುವಂತಾಗಿತ್ತು. ಜನರಿಗೆ ಎಷ್ಟೇ ಮನವರಿಕೆ ಮಾಡಿದ್ರೂ ಎಚ್ಚೆತ್ತುಕೊಳ್ತಿಲ್ಲ. ಕೆಆರ್ ಮಾರ್ಕೆಟ್ನಲ್ಲಿ ಜನರು ಕೊರೋನಾ ನಿಯಮ ಉಲ್ಲಂಘನೆ ಮಾಡಿದ್ದು, ಬಹುತೇಕರು ಮಾಸ್ಕ್ ಧರಿಸಿಲ್ಲ. ಅಲ್ಲದೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡಿಲ್ಲ. ಇಂದು ಮಾರ್ಕೆಟ್ ಸ್ಥಳಾಂತರಕ್ಕೆ ಬಿಬಿಎಂಪಿ ಮುಂದಾಗಿದೆ. ಆದರೆ ಮಾರ್ಕೆಟ್ ಸ್ಥಳಾಂತರದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ವ್ಯಾಪಾರಿಗಳು ಹೇಳ್ತಿದ್ದಾರೆ.
ಇನ್ನು ಮೈಸೂರಿನಲ್ಲೂ ಜನ ಖರೀದಿಯಲ್ಲಿ ತಲ್ಲೀನರಾಗಿದ್ರು. ಎಂಜಿ ರಸ್ತೆ ಮಾರುಕಟ್ಟೆಯಲ್ಲಿ ಸಾಮಾಜಿಕ ಅಂತರ ಮರೆತು ತರಕಾರಿ, ಹಣ್ಣು, ಹೂವು ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದ್ರು. ಕೋವಿಡ್ ನಿಯಮಗಳನ್ನು ಪಾಲಿಸದೆ ಮೈಮರೆತಿದ್ರು. ಮಾಸ್ಕ್ ನ ಮುಖಕ್ಕೆ ಸಮರ್ಪಕವಾಗಿ ಧರಿಸದೆ ಜನ ಬೇಜವಾಬ್ದಾರಿ ತೋರಿದ್ರೆ, ವ್ಯಾಪಾರಸ್ಥರು ಕೂಡ ನಿಯಮ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಕಲಬುರಗಿ ದಿನೇ ದಿನೇ ಕೊರೋನಾ ಹಾಟ್ಸ್ಪಾಟ್ ಆಗ್ತಿದೆ. ಆದ್ರೆ ಜಿಲ್ಲೆಯ ಜನ ಕೋವಿಡ್ ನಿಯಮ ಪಾಲಿಸದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದು ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ. ಅದರಲ್ಲೂ ಕಲಬುರಗಿಯ ಕಣ್ಣಿ ಮಾರ್ಕೆಟ್ನಲ್ಲಿ ತರಕಾರಿ ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿದ್ರು. ಅಂತರ ಮರೆತು ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ರು. ನಾಳೆಯಿಂದ ವೀಕೆಂಡ್ ಕರ್ಫ್ಯೂ ಜಾರಿಯಾಗ್ತಾ ಇರೋ ಕಾರಣದಿಂದಾಗಿ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಆದ್ರೆ ಕ್ರಮ ಕೈಗೊಳ್ಳಬೇಕಿದ್ದಂತಹ ಅಧಿಕಾರಿಗಳು ಕಂಡು ಕಾಣದಂತೆ ಸೈಲೆಂಟ್ ಆಗಿದ್ರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೊರೋನಾ 2ನೇ ಅಲೆಯ ಅಬ್ಬರ ಹೆಚ್ಚಾಗಿದ್ದು ಸೋಂಕಿಗೆ 5 ಬಲಿಯಾಗಿದ್ದಾರೆ. ಕೋವಿಡ್ ಪೀಡಿತರ ಸಂಖ್ಯೆ ನಿತ್ಯ 100ರ ಗಡಿ ದಾಟ್ತಾ ಇದೆ. ಹೀಗಿದ್ರೂ ಬಾಗಲಕೋಟೆಯ ಎಪಿಎಂಸಿ ಮಾರ್ಕೆಟ್ನಲ್ಲಿ ನೂರಾರು ಜನ ತರಕಾರಿ ಖರೀದಿಗೆ ಮುಗಿಬಿದ್ದಿದ್ರು. ಅಂತರ ಪಾಲಿಸದೆ, ಮಾಸ್ಕ್ ಧರಿಸದೆ ನಿಯಮ ಉಲ್ಲಂಘಿಸಿ ಬೇಜವಾಬ್ದಾರಿ ತೋರಿದ್ರು. ಆದರೆ ಟಿವಿ9 ಕ್ಯಾಮೆರಾ ಕಾಣ್ತಿದ್ದಂತೆ ಕೆಲ ಜನ ಮಾಸ್ಕ್ ಧರಿಸಿದ್ರು. ಶಿವಮೊಗ್ಗದ ಲಕ್ಷ್ಮೀ ಚಿತ್ರಮಂದಿರದ ಬಳಿಯ ಮಾರ್ಕೆಟ್ನಲ್ಲಿ ತರಕಾರಿ ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿದ್ರು. ಅಂತರ ಪಾಲಿಸದೆ, ಮಾಸ್ಕ್ ಧರಿಸದೆ ಕೋವಿಡ್ ನಿಯಮ ಗಾಳಿಗೆ ತೋರಿದ್ರು. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಾ ಇದ್ರು. ನಿಯಮ ಪಾಲಿಸದೆ ತರಕಾರಿ, ಹಣ್ಣು, ಹಾಲು ಖರೀದಿಯಲ್ಲಿ ಮಗ್ನರಾಗಿದ್ರು. ಕೊರೋನಾ 2ನೇ ಅಲೆ ಸ್ಫೋಟಿಸ್ತಾ ಇದ್ರು. ಜನರು ಕ್ಯಾರಿ ಎನ್ನದೆ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಕೊರೋನಾ ಭೀತಿ ಮಧ್ಯೆ ಕೆಲ ಬಿಎಂಟಿಸಿ ಬಸ್ಗಳು ಜನರಿಂದ ತುಂಬಿ ತುಳುಕಿದ್ವು. ಆದರೆ ಕೆಲವು ಬಸ್ಗಳು ಪ್ರಯಾಣಿಕರಲ್ಲದೆ ಖಾಲಿ ಓಡಿದ್ವು. ವಾಣಿಜ್ಯ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿರೋ ಕಾರಣದಿಂದಾಗಿ ಪ್ರಯಾಣಿಕರು ಕಡಿಮೆ ಸಂಖ್ಯೆಯಲ್ಲಿ ಮೆಜೆಸ್ಟಿಕ್ನತ್ತ ಬರ್ತಾ ಇದ್ದು ಜರ್ನಿ ಮುಂದುವರೆಸಿದ್ದಾರೆ. ಬಸ್ಗಳಲ್ಲಿನ ಆಸನ ಸಾಮರ್ಥ್ಯದ 50% ಪ್ರಯಾಣಿಕರನ್ನ ಹತ್ತಿಸಿಕೊಳ್ಳಲು ಅವಕಾಶವಿದೆ. ಆಂಬ್ಯುಲೆನ್ಸ್ನಲ್ಲೇ ಸೋಂಕಿತ ವ್ಯಕ್ತಿ ನೆರಳಾಡಿದ್ದು ಯಾಕೆ? 15% ಬಡ್ಡಿಗೆ ತಂದು ಅಂತ್ಯಕ್ರಿಯೆ ಮಾಡಿದ್ದೆಲ್ಲಿ? ಕೊರೋನಾ ಅಬ್ಬರದ ಮಧ್ಯೆಯೂ ಅವ್ಯವಸ್ಥೆಯ ಆಗಾರವಾದ ಜಿಲ್ಲಾಸ್ಪತ್ರೆ ಯಾವುದು? ನೋಡೋಣ ಹೆಣಗಾಟ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನ ಚರಕ ಆಸ್ಪತ್ರೆಯಲ್ಲಿ ಬೆಡ್ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಬಿಬಿಎಂಪಿಯಿಂದ ಸೋಂಕಿತ ವ್ಯಕ್ತಿಗೆ ಚರಕ ಆಸ್ಪತ್ರೆಯಲ್ಲಿ ಬೆಡ್ ಅಲರ್ಟ್ ಆಗಿದೆ. ಆದರೆ ಬೆಡ್ ಖಾಲಿ ಇಲ್ಲವೆಂದು ಸೋಂಕಿತರನ್ನ ಆಸ್ಪತ್ರೆ ಸಿಬ್ಬಂದಿ ಕಾಯಿಸುತ್ತಿದ್ದಾರೆ. ಗಂಟೆಗಳ ಕಾಲ ಆಸ್ಪತ್ರೆ ಬಳಿ ಆಂಬ್ಯುಲೆನ್ಸ್ನಲ್ಲೇ ಸೋಂಕಿತ ವ್ಯಕ್ತಿ ಕಾದಿದ್ದಾರೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಚಿತಾಗಾರಗಳಲ್ಲಿ ಚಟ್ಟದ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. 1,000 ರೂಪಾಯಿ ಇದ್ದಂತಹ ಚಟ್ಟದ ಬೆಲೆ 5,000 ರೂಪಾಯಿಗೆ ತಲುಪಿದೆ. ಆಂಬ್ಯುಲೆನ್ಸ್ ಚಾಲಕ 5,000 ಪಡೆದುಕೊಂಡಿದ್ದು ಮೇಡಿ ಅಗ್ರಹಾರದ ಚಿತಾಗಾರ ಸಿಬ್ಬಂದಿ 5,000 ರೂಪಾಯಿ ಕೇಳ್ತಿದ್ದಾರೆ. ನನ್ನ ಬಳಿ 3,000 ರೂಪಾಯಿದು. 15% ಬಡ್ಡಿಗೆ ಹಣ ತಂದು ಯಲಹಂಕದ ಫುಟ್ಪಾತ್ ವ್ಯಾಪಾರಿ ರಾಧಾ ತಮ್ಮ ಮಾವನ ಅಂತ್ಯಕ್ರಿಯೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಸೋಂಕಿತರು ಪರದಾಡ್ತಾ ಇದ್ದು ಕುಟುಂಬಸ್ಥರೇ ರೋಗಿಗಳನ್ನ ಕರೆದೊಯ್ಯಬೇಕಾದಂತಹ ಸ್ಥಿತಿ ಎದುರಾಗಿದೆ. ರೋಗಿಗಳ ನೆರವಿಗೆ ಆಸ್ಪತ್ರೆ ಸಿಬ್ಬಂದಿ ಬಾರದೆ ಸಂಕಷ್ಟ ಎದುರಾಗಿದ್ದು ಸೋಂಕಿತರ ಸಂಬಂಧಿಕರು ಸ್ವಚ್ಛತಾ ಸಿಬ್ಬಂದಿ ವಾಗ್ವಾದ ನಡೆಸಿದ್ದಾರೆ. ಕೋವಿಡ್ ಐಸಿಯು ವಾರ್ಡ್ಗಳು ಗಬ್ಬೆದ್ದು ನಾರ್ತಾ ಇದ್ದು ಐಸಿಯು ವಾರ್ಡ್ನಲ್ಲಿ ಕಸ ಹಳಸಿದ ಅನ್ನದ ಪ್ಯಾಕೆಟ್ ಬಿಸಾಕಿದ್ದಾರೆ. ಇದೇ ವಿಚಾರವಾಗಿ ವಾಗ್ವಾದ ನಡೆದಿದ್ದು ನಾವು ಕಡಿಮೆ ಇದ್ದೇವೆ ಅಂತ ಸ್ವಚ್ಛತಾ ಸಿಬ್ಬಂದಿ ಗಲಾಟೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲಾಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದ್ದು ಚಿಕಿತ್ಸೆಗೆ ರೋಗಿಗಳು ಪರದಾಡ್ತಿದ್ದಾರೆ. 1 ಗಂಟೆಗಳ ಕಾಲ ಸ್ಟ್ರೆಚರ್ ಮೇಲೆ ರೋಗಿಯನ್ನ ಮಲಗಿಸಿದ್ದು ಉಸಿರಾಟದ ಸಮಸ್ಯೆಯಿಂದ ನರಳುತ್ತಿದ್ದಾರೆ. ಮತ್ತೊಂದೆಡೆ ಸೋಂಕಿತರ ವಾರ್ಡ್ನಲ್ಲಿ ಸಂಬಂಧಿಕರು ಅಡ್ಡಾಡ್ತಾ ಇದ್ದು ಸೋಂಕಿತರ ಬೆಡ್ ಬಳಿಯೇ ಕುಳಿತು ಊಟ ಮಾಡುತ್ತಿದ್ದಾರೆ. ಐಸಿಯುಗಳಲ್ಲಿ ವೈದ್ಯ ಸಿಬ್ಬಂದಿ ಗತಿ ಇಲ್ಲ ಅಂತ ವಿಡಿಯೋ ಮಾಡಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕಿತ್ಸೆಗೆ ಮಾತ್ರವಲ್ಲ ಕೊರೋನಾ ಲಸಿಕೆ ಪಡೆಯಲು ಪರದಾಡುವಂತಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದ್ದು ಆತಂಕಕ್ಕೆ ಒಳಗಾಗಿರುವಂತಹ ನೂರಾರು ಜನರು ವ್ಯಾಕ್ಸಿನ್ಗಾಗಿ ಮುಗಿಬಿದ್ದಿದ್ದಾರೆ. ಜಿಲ್ಲಾಸ್ಪತ್ರೆಯ ವ್ಯಾಕ್ಸಿನೇಷನ್ ಸೆಂಟರ್ ಬಳಿ ಜನರು ಸಾಲುಗಟ್ಟಿ ನಿಂತಿದ್ದಾರೆ. ಲಸಿಕೆ ಪಡೆಯುವವರು, ಕೊರೋನಾ ಟೆಸ್ಟ್ ಮಾಡಿಸುವವರು ಹಾಗೂ ಸೋಂಕಿತರ ಸಂಬಂಧಿಕರಿಂದ ಜಿಲ್ಲಾಸ್ಪತ್ರೆ ಫುಲ್ ಕೊರೋನಾಮಯವಾಗಿದೆ. ಬೆಂಗಳೂರಲ್ಲಿ ಮಹಾಮಾರಿ ಕೊರೋನಾದ ರುದ್ರ ನರ್ತನ ಮುಂದುವರೆದಿದ್ದು ವೈರಸ್ನ ರಣಕೇಕೆಯಿಂದ ರಾಜ್ಯ ರಾಜಧಾನಿ ಮಕ್ಕಾಡೆ ಮಲಗಿದೆ. ಕೊರೋನಾ ಅಬ್ಬರ ಕಂಡು ಬೆಂಗಳೂರೇ ತಂಡ ಹೊಡೆದಿದ್ದು ಅಂತ್ಯಕ್ರಿಯೆಗಾಗಿ ಕಾದು ಕಾದು ಆಂಬ್ಯುಲೆನ್ಸ್ ಸಿಬ್ಬಂದಿ ಸುಸ್ತಾಗಿದ್ದಾರೆ. ಚಿತಾಗಾರಗಳ ಬಳಿ ಮೃತದೇಹಗಳನ್ನು ಹೊತ್ತು ತಂದಿರುವಂತಹ ಆಂಬ್ಯುಲೆನ್ಸ್ ಸಾಲುಗಟ್ಟಿ ನಿಂತಿವೆ. ದಿನದಿಂದ ದಿನಕ್ಕೆ ಕೊರೋನಾಗೆ ಬಲಿಯಾಗ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಸುಮನಹಳ್ಳಿ ಚಿತಾಗಾರದಲ್ಲಿ ಸಾಲು ಸಾಲು ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತಿದೆ. ಈ ಮಧ್ಯೆ ಚಿತಾಗಾರದ ಯಂತ್ರದಲ್ಲಿ ದೋಷ ಕಂಡು ಬಂದಿದೆ. ಮೃತದೇಹ ದಹನ ವೇಳೆ ಹೊಗೆ ಹೊರಗೆ ಹೋಗ್ತಾ ಇರಲಿಲ್ಲ.
ಹೀಗಾಗಿ ಯಂತ್ರವನ್ನ ಕೂಲ್ ಮಾಡಿ ಸಿಬ್ಬಂದಿ ಸರಿಪಡಿಸಿದ್ದು ಬೆಳಗ್ಗೆ 9 ಗಂಟೆಯ ನಂತರ ಅಂತ್ಯಕ್ರಿಯೆ ಪ್ರಾರಂಭ ಆಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ಸಾವಿನ ಸವಾರಿ ಮುಂದುವರೆದಿದ್ದು ಚಿತಾಗಾರ ಓಪನ್ ಆಗೋಕ್ಕೂ ಮುಂಚೆಯೇ ಆಂಬ್ಯುಲೆನ್ಸ್ಗಳು ಕ್ಯೂ ನಿಲ್ತಿವೆ. ಹೆಬ್ಬಾಳದಲ್ಲಿರುವ ಚಿತಾಗಾರದ ಮುಂದೆ ಕೊರೋನಾದಿಂದ ಮೃತಪಟ್ಟವರ ಮೃತದೇಹ ಹೊತ್ತು ತಂದಿರುವಂತಹ ಆಂಬ್ಯುಲೆನ್ಸ್ಗಳು ಸಾಲುಗಟ್ಟಿವೆ. ಚಿತಾಗಾರಗಳಲ್ಲಿ ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಅಂತ್ಯ ಸಂಸ್ಕಾರಕ್ಕೂ ಗಂಟೆಗಟ್ಟಲೆ ಕಾಯಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಹಾಸನದಲ್ಲಿ ಆಸ್ಪತ್ರೆಯಿಂದ ಹೊರಗೆ ಬಂದು ಕೋವಿಡ್ ಸೋಂಕಿತೆ ಗೋಳಾಡಿದ್ದು ಚರ್ಚ್ ಎದುರು ಕೂತು ದೇವರೇ ನನ್ನ ಉಳಿಸಪ್ಪ ಅಂತ ಮೊರೆ ಇಟ್ಟಿದ್ರು. ಹಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ಕಣ್ತಪ್ಪಿಸಿ ಹೊರಬಂದಂತಹ ಮಹಿಳೆ ಕಣ್ಣೀರಿಡ್ತಾ ಚರ್ಚ್ ಎದುರು ಕೂತು ದೇವರ ಪ್ರಾರ್ಥನೆ ಮಾಡಿದ್ದಾರೆ. ಬಳಿಕ ಮಹಿಳೆಯ ಮನವೊಲಿಸಿದಂತಹ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಕುಟುಂಬ ಸದಸ್ಯರು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ದೇಶದಲ್ಲಿ ಮತ್ತೆ ದಾಖಲೆ ಬರೆದಿದ್ದೇಕೆ ಕೊರೋನಾ? ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಿ ಮೋದಿ, ಮಮತಾ ಬ್ಯಾನರ್ಜಿ ರ್ಯಾಲಿ ರದ್ದು ಮಾಡಿದ್ದು ಯಾಕೆ? ಹರಿಯಾಣದಲ್ಲಿ ಲಸಿಕೆ ಕದ್ದೊಯ್ದಿದ್ದ ಕಳ್ಳ ವಾಪಸ್ಸಿಟ್ಟು ಬರೆದಿದ್ದೇನು? ನೋಡೋಣ ಕೊರೋನಾ ಸುಳಿ ನ್ಯೂಸ್ ಟಾಪ್ 9ನಲ್ಲಿ. ದೇಶದಲ್ಲಿ ಕಳೆದ 24 ಗಂಟೆಯ ಅವಧಿಯಲ್ಲಿ 3,32,000 ಹೊಸ ಕೊರೋನಾ ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿವೆ. ಇದು 24 ಗಂಟೆಯಲ್ಲಿ ಪತ್ತೆಯಾದ ಈವರೆಗಿನ ಅತ್ಯಧಿಕ ಕೇಸ್ಗಳು. ಕಳೆದ 24 ಗಂಟೆಗಳ ಅವಧಿಯಲ್ಲಿ ದೇಶದಲ್ಲಿ ಕೊರೋನಾದಿಂದ 2,365 ಮಂದಿ ಸಾವನ್ನಪ್ಪಿದ್ದಾರೆ. ದೇಶದಲ್ಲಿ ನಿನ್ನೆ 31,47,000 ಮಂದಿ ಕೊರೋನಾ ವೈರಸ್ ವಿರುದ್ಧದ ಲಸಿಕೆಯನ್ನು ಪಡೆದಿದ್ದಾರೆ. ದೇಶದಲ್ಲಿ ಇದುವರೆಗೆ 13 ಕೋಟಿಗೂ ಹೆಚ್ಚು ಜನರು ಕೊರೋನಾ ಲಸಿಕೆ ಪಡೆದಿದ್ದಾರೆ. ಮೇ 1ರಿಂದ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಲಸಿಕೆ ನೀಡಲಾಗುತ್ತೆ. ಕೊರೋನಾ ವೈರಸ್ ವಿರುದ್ಧ ಲಸಿಕೆಯೇ ರಾಮಬಾಣ. ಹೀಗಾಗಿ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಲಸಿಕೆ ಪಡೆಯಬೇಕು ಅಂತ ಕೇಂದ್ರ ಸರ್ಕಾರ ಮನವಿ ಮಾಡಿದೆ. ದೇಶದಲ್ಲಿ 45 ವರ್ಷ ಮೇಲ್ಪಟ್ಟ 32 ಕೋಟಿ ಜನರಿದ್ದು ಇವರೆಲ್ಲರಿಗೂ ಈಗಾಗಲೇ ಕೇಂದ್ರ ಸರ್ಕಾರ ಉಚಿತವಾಗಿ ಕೊರೋನಾ ಲಸಿಕೆ ನೀಡುತ್ತಾ ಇದೆ. ಇನ್ನು 18ರಿಂದ 44 ವರ್ಷದೊಳಗಿನ 90 ಕೋಟಿ ಜನರಿದ್ದಾರೆ. 90 ಕೋಟಿ ಜನರು 2 ಡೋಸ್ ಲಸಿಕೆಯನ್ನು ಪ್ರತಿ ಡೋಸ್ಗೆ ₹150 ಪಡೆದರೂ 27,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಆದರೆ ರಾಜ್ಯ ಸರ್ಕಾರಗಳು ಪ್ರತಿ ಡೋಸ್ಗೆ ₹400 ಅಂತೆ ಖರೀದಿಸಲು ಕೇಂದ್ರ ಸರ್ಕಾರ ಆದೇಶ ನೀಡಿದೆ. 18 ವರ್ಷ ಮೇಲ್ಪಟ್ಟವರು ಮೇ 1ರಿಂದ ಕೊರೋನಾ ಲಸಿಕೆ ಪಡೆಯಬಹುದಾಗಿದೆ. ಹೀಗಾಗಿ ಲಸಿಕೆ ಪಡೆಯಲು ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಾಗಿದ್ದು ನಾಳೆಯಿಂದ ಆನ್ಲೈನ್ ಮೂಲಕ ನೋಂದಣಿಗೆ ಅವಕಾಶ ನೀಡಲಾಗಿದೆ. www.cowin.gov.in ನಲ್ಲಿ 18 ವರ್ಷ ಮೇಲ್ಪಟ್ಟವರು ಲಸಿಕೆಗಾಗಿ ನೋಂದಣಿ ಮಾಡಿಸಿಕೊಳ್ಳಬೇಕು. ಮಹಾರಾಷ್ಟ್ರದ ಪಲ್ಗಾರ್ ಜಿಲ್ಲೆಯ ವಸಾಯಿನಲ್ಲಿರುವ ಕೋವಿಡ್ ಸೆಂಟರ್ನಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಿದೆ. ಕೋವಿಡ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆದ ಸೋಂಕಿತರ ಪೈಕಿ 13 ಜನ ಬೆಂಕಿ ಅವಘಡದಲ್ಲಿ ಸಾವಿಗೀಡಾಗಿದ್ದಾರೆ. ಉಳಿದ ಕೊರೋನಾ ಸೋಂಕಿತರನ್ನ ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಪದೇ ಪದೇ ಕೋವಿಡ್ ಆಸ್ಪತ್ರೆ ಸೆಂಟರ್ಗಳಿಗೆ ಬೆಂಕಿ ಬೀಳ್ತಾ ಇದೆ. ಕೊರೋನಾದ 2ನೇ ಅಲೆಯಲ್ಲಿ ತೀವ್ರವಾಗಿ ಕೊರೋನಾ ಕೇಸ್ ಹೆಚ್ಚಳವಾಗ್ತಾ ಇರುವುದರಿಂದ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣಾ ಪ್ರಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ಆದೇಶದ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಬೈಕ್ ರ್ಯಾಲಿ, ರೋಡ್ ಶೋ, ದೊಡ್ಡ ರ್ಯಾಲಿಗಳನ್ನು ನಡೆಸುವಂತಿಲ್ಲ. ಕೇವಲ 500 ಜನಕ್ಕಿಂತ ಕಡಿಮೆ ಇರುವ ಸಭೆಗಳನ್ನು ಮಾತ್ರ ನಡೆಸಲು ಅವಕಾಶ ನೀಡಲಾಗಿದೆ. ಮೋದಿ, ಮಮತಾ ಇಂದು ಜನರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯ ಮುಖ್ಯಮೂರ್ತಿ ಎಸ್ಎ ಬೋಬ್ಡೆ ಅವರು ತಮ್ಮ ಸೇವಾ ನಿವೃತ್ತಿಯ ದಿನವಾದ ಇಂದು ದೇಶದ ಕೊರೋನಾ ಸ್ಥಿತಿಗತಿ ಸಮಸ್ಯೆಗಳ ಬಗ್ಗೆ ವಿಚಾರಣೆ ನಡೆಸಲಿದ್ದಾರೆ. ಮೆಡಿಕಲ್ ಆಕ್ಸಿಜನ್ ಪೂರೈಕೆ, ಡ್ರಗ್ಸ್ ಪೂರೈಕೆ, ಲಸಿಕೆ ನೀಡಿಕೆಯ ಸಿದ್ಧತೆ, ಲಾಕ್ಡೌನ್ ಘೋಷಿಸುವ ರಾಜ್ಯಗಳ ಅಧಿಕಾರದ ಬಗ್ಗೆ ರಾಷ್ಟ್ರೀಯ ಪ್ಲಾನ್ ನೀಡುವಂತೆ ಸುಪ್ರೀಂ ಕೋರ್ಟ್ ನಿನ್ನೆಯೇ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ. ಇವತ್ತು ಇದರ ಬಗ್ಗೆ ವಿಸ್ತೃತ ವಿಚಾರಣೆ ನಡೆದು ಆದೇಶ ನೀಡೋ ಸಾಧ್ಯತೆ ಇದೆ. ದೇಶದಲ್ಲಿ ಮೆಡಿಕಲ್ ಆಕ್ಸಿಜನ್ ಕೊರತೆ ಇರುವುದರಿಂದಾಗಿ ರೈಲ್ವೆಯ ರೋಲ್ ಆನ್ ರೋಲ್ ಆಫ್ ಸೇವೆಯ ಮೂಲಕ ಮೆಡಿಕಲ್ ಆಕ್ಸಿಜನ್ ಟ್ಯಾಂಕರ್ಗಳನ್ನು ರೈಲ್ವೆ ಹಳಿಯ ಮೇಲೆ ಸಾಗಿಸಲಾಗುತ್ತದೆ. ನಿನ್ನೆ ರಾತ್ರಿ 7 ಮೆಡಿಕಲ್ ಆಕ್ಸಿಜನ್ ಟ್ಯಾಂಕರ್ಗಳನ್ನು ಹೊತ್ತಂತಹ ರೈಲು ಆಂಧ್ರದ ವಿಶಾಖಪಟ್ಟಣಂನಿಂದ ಮಹಾರಾಷ್ಟ್ರದ ಮುಂಬೈಗೆ ಹೊರಟಿದೆ. ಇದೇ ರೀತಿ ಜಮ್ಶೆಡ್ಪುರ, ರೂರಕೆಲಾ, ಬೊಕಾರೋದಿಂದ ಕೂಡ ಮೆಡಿಕಲ್ ಆಕ್ಸಿಜನ್ ಟ್ಯಾಂಕರ್ಗಳು ದೇಶದ ವಿವಿಧೆಡೆಗೆ ಆಕ್ಸಿಜನ್ ಪೂರೈಸಲಿವೆ. ಹರಿಯಾಣದ ಜಿನ್ನಲ್ಲಿ ವ್ಯಕ್ತಿಯೊಬ್ಬ ಆಸ್ಪತ್ರೆಯಿಂದ ಕೊರೋನಾ ಲಸಿಕೆಯನ್ನ ಕದ್ದೊಯ್ದಿದ್ದ. ಆದರೆ ಜಿನ್ ಪೊಲೀಸ್ ಠಾಣೆಯ ಬಳಿ ಬಂದು ಕೊರೋನಾ ಲಸಿಕೆಯನ್ನ ಟೀ ಅಂಗಡಿಯವರಿಗೆ ನೀಡಿ ಹೋಗಿದ್ದಾನೆ. ಇವುಗಳು ಕೊರೋನಾ ಲಸಿಕೆ ಅನ್ನೋದು ನನಗೆ ಗೊತ್ತಿರಲಿಲ್ಲ, ಕ್ಷಮಿಸಿ ಅಂತ ಹಿಂದಿಯಲ್ಲಿ ಬರೆದಿಟ್ಟಿದ್ದಾನೆ. ಲಸಿಕೆಯನ್ನ ರೆಮ್ಡೆಸಿವಿರ್ ಇಂಜೆಕ್ಷನ್ ಅಂತ ತಪ್ಪಾಗಿ ತಿಳಿದು ಕದ್ದುಕೊಂಡು ಹೋಗಿದ್ದಿರಬಹುದು ಅಂತ ಪೊಲೀಸರು ಹೇಳಿದ್ದಾರೆ.
ಆರ್ಸಿಬಿಯ 4ನೇ ಗೆಲುವಿನಲ್ಲಿ ಕನ್ನಡಿಗ ಪಡಿಕ್ಕಲ್ ಬರೆದ ದಾಖಲೆ ಏನು? ಐಪಿಎಲ್ನಿಂದ ಯಾರ್ಕರ್ ಸ್ಪೆಷಲಿಸ್ಟ್ ನಟರಾಜನ್ ಹೊರಬಿದ್ದಿದ್ದು ಯಾಕೆ? ಅನಾರೋಗ್ಯದಿಂದ ಬಳಲ್ತಿರೋ ಕಿಚ್ಚ ಸುದೀಪ್ಗೆ ಇನ್ನೆಷ್ಟು ದಿನ ರೆಸ್ಟ್? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ 4ನೇ ಪಂದ್ಯದಲ್ಲೂ ಆರ್ಸಿಬಿ 10 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ಸ್ 9 ವಿಕೆಟ್ ನಷ್ಟಕ್ಕೆ 177 ರನ್ ಕಲೆ ಹಾಕಿತು. ಆರ್ಸಿಬಿ 16.3 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಗೆಲುವು ದಾಖಲಿಸಿತು. ದೇವದತ್ ಅಜೇಯ 101 ರನ್ ಗಳಿಸಿದರೆ ಕೊಹ್ಲಿ 72 ರನ್ ಬಾರಿಸಿದ್ರು. ರಾಜಸ್ಥಾನ ವಿರುದ್ಧ ದೇವದತ್ ಪಡಿಕ್ಕಲ್ ಶತಕ ಬಾರಿಸಿದ್ರು. 52 ಬಾಲ್ಗಳಲ್ಲಿ 11 ಬೌಂಡರಿ, 6 ಸಿಕ್ಸರ್ ಸಿಡಿಸಿದ ದೇವದತ್ ಅಜೇಯ 101 ರನ್ ಗಳಿಸಿದ್ರು. ಇದರೊಂದಿಗೆ ಐಪಿಎಲ್ನಲ್ಲಿ ಚೊಚ್ಚಲ ಶತಕ ದಾಖಲಿಸಿದ್ರು. ಅಲ್ಲದೆ ಭಾರತ ತಂಡಕ್ಕೆ ಎಂಟ್ರಿ ಕೊಡದೆ ಐಪಿಎಲ್ನಲ್ಲಿ ಶತಕ ಸಿಡಿಸಿದ 3ನೇ ಆಟಗಾರನಾಗಿ ಹೊರಹೊಮ್ಮಿದ್ರು. ಆರ್ಸಿಬಿ ವೇಗಿ ಹರ್ಷಲ್ ಪಟೇಲ್ ರಾಜಸ್ಥಾನ ವಿರುದ್ಧವೂ ಡೆತ್ ಓವರ್ನಲ್ಲಿ ಮತ್ತೊಮ್ಮೆ ಅದ್ಭುತ ಅಟ್ಯಾಕ್ ನಡೆಸಿದರು. ಮುಂಬೈನಲ್ಲಿ 3 ಓವರ್ನಲ್ಲಿ 47 ರನ್ ನೀಡಿದಂತಹ ಹರ್ಷಲ್ 3 ವಿಕೆಟ್ ಪಡೆದರು. ಇದರೊಂದಿಗೆ ಹರ್ಷಲ್ ಈ ಸೀಸನ್ನಲ್ಲಿ 12 ವಿಕೆಟ್ ಕಬಳಿಸಿದ್ದಾರೆ. ಸನ್ರೈಸರ್ಸ್ ಹೈದರಾಬಾದ್ ತಂಡದ ವೇಗಿ ಟಿ ನಟರಾಜನ್ ಪಾದದ ನೋವಿನಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಯಾರ್ಕರ್ ಸ್ಪೆಷಲಿಸ್ಟ್ ನಟರಾಜನ್ ಈ ಬಾರಿ ಐಪಿಎಲ್ನಿಂದ ಹೊರಬಿದ್ದಿದ್ದಾರೆ. 14ನೇ ಆವೃತ್ತಿಯಲ್ಲಿ 2 ಪಂದ್ಯಗಳನ್ನಾಡಿದಂತಹ ನಟರಾಜನ್ 2 ವಿಕೆಟ್ ಪಡೆದಿದ್ರು. ಐಪಿಎಲ್ನ ಇಂದಿನ ಪಂದ್ಯದಲ್ಲಿ ಬಲಿಷ್ಠ ಮುಂಬೈ ಇಂಡಿಯನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗ್ತಾರೆ. ಹ್ಯಾಟ್ರಿಕ್ ಸೋಲು ಕಂಡಿರುವಂತಹ ಪಂಜಾಬ್ ಗೆಲುವಿನ ಟ್ರ್ಯಾಕ್ಗೆ ಮರಳಲು ಇಂದಿನ ಪಂದ್ಯ ಮಹತ್ವದಾಗಿದೆ. ನಟ ಕಿಚ್ಚ ಸುದೀಪ್ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಚಿಕಿತ್ಸೆ ಪಡಿತಾ ಇರುವಂತಹ ಸುದೀಪ್ ಒಂದಷ್ಟು ರೆಸ್ಟ್ ತೆಗೆದುಕೊಳ್ತಾ ಇದ್ದೇನೆ ಅಂತ ಹೇಳಿದ್ರು. ಹಾಗಾಗಿ ಕಳೆದ ವಾರಾಂತ್ಯದ ಬಿಗ್ ಬಾಸ್ನಲ್ಲಿ ಸುದೀಪ್ ಇರಲಿಲ್ಲ. ಈ ವಾರವೂ ಬಿಗ್ ಬಾಸ್ಗೆ ಹಾಜರಾಗಲು ಆಗ್ತಿಲ್ಲ ಅಂತ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಕೊರೋನಾ ಪಾಸಿಟಿವ್ ಬಂದಿರೋದನ್ನ ನಟಿ ಅನು ಪ್ರಭಾಕರ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಇದೀಗ ವಿಡಿಯೋ ಮೂಲಕ ತಮ್ಮ ಕೋವಿಡ್ ದಿನಗಳು ಮತ್ತು ಕೊರೋನಾದಿಂದ ಹೇಗೆ ಎಚ್ಚರವಾಗಿರಬೇಕು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ನಟಿ ಹರಿಪ್ರಿಯಾ ಬರೀ ಗ್ಲಾಮರಸ್ ಪಾತ್ರಗಳಿಗೆ ಮಾತ್ರನೇ ಸೀಮಿತವಾದಂತಹ ನಟಿಯಲ್ಲ, ಸದಾ ಪಾತ್ರ ಪ್ರಯೋಗದಲ್ಲಿ ಮುಂದಿರ್ತಾರೆ. ಇದೀಗ ಸೀತೆಯಾಗಲು ಹೊರಟಿದ್ದಾರೆ. ಸದ್ಯ ಹೊಸ ಲುಕ್ನಲ್ಲಿ ಹರಿಪ್ರಿಯಾ ಮಿಂಚಿದ್ದಾರೆ. ನಟಿ ಪೂಜಾ ಗಾಂಧಿಯ ಮುಂದಿನ ಸಿನಿಮಾ ಅನೌನ್ಸ್ ಆಗಿದೆ. ದಂಡುಪಾಳ್ಯ ನಿರ್ದೇಶಕ ಶ್ರೀನಿವಾಸ್ ಆಕ್ಷನ್ ಕಟ್ ಹೇಳಲಿದ್ದಾರೆ. ಈ ಮೂಲಕ ಪೂಜಾ ಮತ್ತು ಶ್ರೀನಿವಾಸನ್ರ 3ನೇ ಸಿನಿಮಾ ಇದಾಗಿರಲಿದೆ. ಇದು ಮಹಿಳಾ ಪ್ರಧಾನ ಸಿನಿಮಾವಾಗಿರಲಿದ್ದು ಸದ್ಯದಲ್ಲೇ ಟೈಟಲ್ ಅನೌನ್ಸ್ ಮಾಡಲಿದೆ ಚಿತ್ರತಂಡ.